ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್. ನಮಸ್ಕಾರ, ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಭಾವನಾ. ಈಗ ಹೆಡ್ಲೈನ್ಸ್. ಜಲಪ್ರವಾಹಕ್ಕೆ ಸಿಲುಕಿದ್ದ ಮತ್ತಷ್ಟು ಕನ್ನಡಿಗರ ರಕ್ಷಣೆ, ಸಂತ್ರಸ್ತರನ್ನ ಸುರಕ್ಷಿತವಾಗಿ ಕಳುಹಿಸಲು ಯೋಧರ ಕಾರ್ಯಾಚರಣೆ, ದೇಗುಲಗಳ ನವೀಕರಣಕ್ಕೆ ಉತ್ತರಾಖಂಡ್ ಸರ್ಕಾರದ ಯೋಜನೆ. ಬೆಂಗಳೂರು ವಿವಿ ಆಡಳಿತದಲ್ಲಿ ಸಿಎಂ ಹಸ್ತಕ್ಷೇಪ, ವಿಶೇಷಾಧಿಕಾರಿ ಡಾಕ್ಟರ್ ಶಿವರಾಜು ಮುಂದುವರಿಸಲು ಸಿದ್ದು ಸೂಚನೆ, ಸಮತಾ ಸೈನಿಕ ದಳದ ಮನವಿ ಪತ್ರಕ್ಕೆ ಸಹಿ, ವಿವಾದ ಸೃಷ್ಟಿಸಿದ ಸಿಎಂ ಸಿದ್ದರಾಮಯ್ಯ ನಡೆ. ಕಬಿನಿ ಜಲಾಶಯ ಭರ್ತಿ, ಜಿಲ್ಲಾಡಳಿತದ ವಿರೋಧದ ನಡುವೆಯೂ ರೈತರಿಂದ ಬಾಗಿನ, ಪೊಲೀಸರ ಜೊತೆ ಅನ್ನದಾತರ ಮಾತಿನ ಚಕಮಕಿ. ಸಿಲಿಕಾನ್ ಸಿಟಿಗೆ ನೂತನ ಕಮಿಷನರ್, ಅಧಿಕಾರ ಸ್ವೀಕರಿಸಿದ ರಾಘವೇಂದ್ರ ಔರಾದ್ಕರ್, 2 ವರ್ಷ ತೋರಲಿದ್ದಾರೆ ಖದರ್. ಕಿಂಗ್ ಖಾನ್ ಕುಟುಂಬಕ್ಕೆ ಬಂತು ಹೊಸ ಕುಡಿ, ಬಾಡಿಗೆ ತಾಯಿಗೆ ಅವಧಿ ಪೂರ್ವವೇ ಗಂಡು ಮಗು, ಮುಂಬೈನ ಬ್ರಿಡ್ಜ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ಆಯ್ತಂತೆ ಹೆರಿಗೆ. ಉತ್ತರಾಖಂಡ್ನ ಪ್ರವಾಹಕ್ಕೆ ಅದೆಷ್ಟು ಜನ ಸಾವನ್ನಪ್ಪಿದ್ರೂ ಲೆಕ್ಕವೇ ಸಿಗ್ತಾ ಇಲ್ಲ. ಇದರ ನಡುವೆಯೇ ಜಲಪ್ರವಾಹಕ್ಕೆ ಸಿಲುಕಿದ್ದ ಮತ್ತಷ್ಟು ಕನ್ನಡಿಗರನ್ನ ರಕ್ಷಿಸಲಾಗಿದೆ. ಸಂತ್ರಸ್ತರನ್ನ ಸುರಕ್ಷಿತವಾಗಿ ಕಳುಹಿಸುವುದಕ್ಕೆ ಯೋಧರು ಕಾರ್ಯಾಚರಣೆ ನಡೆಸಿದ್ದಾರೆ. ಇದೆಲ್ಲದರ ನಡುವೆಯೇ ದೇಗುಲಗಳ ನವೀಕರಣಕ್ಕೆ ಉತ್ತರಾಖಂಡ್ ಸರ್ಕಾರದ ಯೋಜನೆ ರೂಪಿಸ್ತಾ ಇದೆ. ಉತ್ತರಾಖಂಡದ ಜಲಪ್ರವಾಹಕ್ಕೆ ಹೀಗೆ ಅದೆಷ್ಟು ಮಂದಿ ಅನಾರೋಗ್ಯ ಪೀಡಿತರಾಗಿದ್ದಾರೋ, ಸೈನಿಕರು ಅದೆಷ್ಟು ಮಂದಿಯನ್ನ ಹೀಗೆ ಸ್ಟ್ರೇಚರ್ಗಳಲ್ಲಿ ಸಾಗಿಸಿದ್ದಾರೋ ಲೆಕ್ಕ ಇಡೋಕಾಗತ್ತಾ? ಹೀಗೆ ಅಂಗವೈಕಲ್ಯಕ್ಕೆ ತುತ್ತಾಗಿರೋ ಅದೆಷ್ಟು ಜನರಿಗೆ ಯೋಧರು ಹೆಗಲು ಕೊಟ್ಟಿದ್ದಾರೋ ಲೆಕ್ಕವೇ ಇಲ್ಲ. ಇನ್ನೂ ಕೂಡ ಹೀಗೆ ಸಹಸ್ರಾರು ಸಂತ್ರಸ್ತರನ್ನ ರಕ್ಷಿಸಿ ವಾಪಸ್ ಅವರವರ ಊರಿಗೆ ಕಳುಹಿಸಲಾಗ್ತಿದೆ. ಈ ಮಹಿಳೆ ಕಣ್ಣೀರು ಹಾಕುತ್ತಾ ಯೋಧರ ಜೊತೆ ಮಾತಿನ ಚಕಮಕಿ ನಡೆಸಿದ್ದಾಳೆ. ಆದ್ಯತೆಯ ಮೇರೆಗೆ ಜನರನ್ನ ಹೆಲಿಕಾಪ್ಟರ್ ಹಾಗೂ ವಾಹನಗಳ ಮೂಲಕ ವಾಪಸ್ ಕಳುಹಿಸಲಾಗ್ತಿದೆ. ತಮ್ಮನ್ನ ಕಡೆಗಣಿಸಲಾಗ್ತಿದೆ ಅನ್ನೋ ಆರೋಪ ಈ ದಂಪತಿಯದ್ದು. ಹೀಗೆ ಯೋಧರ ಜೊತೆ ಮಾತಿನ ಸಮರಕ್ಕಿಳಿಯೋ ಜನರಿಗೇನೂ ಕಮ್ಮಿ ಇಲ್ಲ. ಆದರೂ ಯೋಧರು ಮಾತ್ರ ತಾಳ್ಮೆ ಕಳೆದುಕೊಳ್ಳದೆ ಎಲ್ಲವನ್ನೂ ನಿರ್ವಹಿಸುತ್ತಿದ್ದಾರೆ. ಇವತ್ತು ಕೂಡ ಜೋಶಿ ಮಠದಿಂದ ಹಲವರನ್ನ ರಕ್ಷಿಸಿ ವಾಪಸ್ ಕಳುಹಿಸಲಾಗಿದೆ. ಇನ್ನು ಬದ್ರಿನಾಥದಲ್ಲಿ ಸಿಲುಕಿರೋ ಪ್ರವಾಸಿಗರ ರಕ್ಷಣಾ ಕಾರ್ಯ ಇನ್ನೂ ಮುಂದುವರೆದಿದೆ. ಇಲ್ಲಿ ಸಿಲುಕಿದವರನ್ನ ರಕ್ಷಿಸೋ ಕಾರ್ಯ ಅಷ್ಟು ಸುಲಭವಾಗಿಲ್ಲ. ಪ್ರತಿಕೂಲ ಹವಾಮಾನದಿಂದ ಹೆಲಿಕಾಪ್ಟರ್ ಕಾರ್ಯಾಚರಣೆ ಕೂಡ ಕಷ್ಟವಾಗಿದೆ. ಇನ್ನು ರಸ್ತೆಗಳು ಕುಸಿದಿರೋದ್ರಿಂದ ಬೆಟ್ಟದಲ್ಲಿ ಅಲೆದಾಡಿ ಯೋಧರು ನಿರ್ಮಿಸಿರೋ ತಾತ್ಕಾಲಿಕ ಸೇತುವೆಗಳ ಮೂಲಕ ಪ್ರಯಾಣ ಬೆಳೆಸಬೇಕಾಗಿದೆ. ಇಲ್ಲಿ ವರದಿ ಮಾಡಲು ಆಗಮಿಸಿರೋ ನಮ್ಮ ಪ್ರತಿನಿಧಿಗೂ ಇಂತಹ ಸಂಕಷ್ಟ ಎದುರಾಗಿದೆ. ರುದ್ರರಮಣೀಯ ಅನ್ನೋದಕ್ಕೆ ಅನ್ವರ್ಥವಾಗಿರುವಂತಹ ಜಾಗ ಇದು. ಹನುಮಾನ್ ಚಟ್ಟಿಯಿಂದ 2 ಕಿಲೋಮೀಟರ್ ಮುಂದೆ ನಾವು ಬಂದಿದ್ದೀವಿ. ಬೆನಕುಲಿ ಮೋಡ್ ಅಂತ ಕರೆಸಿಕೊಳ್ಳುವಂತಹ ಈ ಜಾಗದ ನಂತರ ಮುಂದೆ ರಸ್ತೆ ಇಲ್ಲ. ಇಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆಗಿರೋದ್ರಿಂದ, ಭೂಕುಸಿತ ಆಗಿರೋದ್ರಿಂದ ರಸ್ತೆ ಸಂಪೂರ್ಣವಾಗಿ ನಿಂತು ಹೋಗಿದೆ. ನನ್ನ ಪಕ್ಕದಲ್ಲಿ ಅಲಕ್ನಂದ ನದಿ ಹರಿತಾ ಇರುವಂಥದ್ದು, ದೊಡ್ಡ ಮಟ್ಟದ ಅನಾಹುತವನ್ನ ಉಂಟು ಮಾಡಿರುವಂಥದ್ದು ಈ ಜಾಗದಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ. ನದಿಯ ಪಾತ್ರ ಏನಿದೆ ಅದನ್ನ ಬಿಟ್ಟು ಹರಿದಿರುವಂಥದ್ದು ನದಿ ಸಾಕಷ್ಟು ಅನಾಹುತವನ್ನ ಮುಂದು ಮಾಡಿದೆ. ಇಲ್ಲಿ ರಸ್ತೆ ಸಂಪರ್ಕ ಕಡಿತಗೊಂಡಿರೋದ್ರಿಂದ ನಾವು ಕಾಡಿನ ದಾರಿಯ ಮೂಲಕ ಸಾಗ್ತಾ ಇದ್ದೀವಿ. 2.5 ಕಿಲೋಮೀಟರ್ ಕಾಡಿನ ದಾರಿಯಲ್ಲಿ ಟ್ರೆಕ್ ಮಾಡಿದ ನಂತರ ಸೈನ್ಯದವರು ಒಂದು ಮೇಕ್ ಶಿಫ್ಟ್ ಬ್ರಿಡ್ಜ್ ಅನ್ನು ಮಾಡಿದ್ದಾರೆ. ತಾತ್ಕಾಲಿಕವಾದಂತಹ ಅಣೆಕಟ್ಟನ್ನು ನಿರ್ಮಾಣ ಮಾಡಿದ್ದಾರೆ. ಅದರ ಮೂಲಕ ನದಿಯನ್ನ ದಾಟಿಕೊಂಡು ನಾವು ಮುಂದೆ ಹೋಗೋರಿದ್ದೀವಿ.
ಇನ್ನು ಗೌರಿಕುಂಡ್ ಪ್ರವಾಸಕ್ಕೆ ತೆರಳಿದ್ದ ಯಾದಗಿರಿ ಜಿಲ್ಲೆ ಶಹಾಪುರದ ಕುಟುಂಬವೊಂದು ಸುರಕ್ಷಿತವಾಗಿ ವಾಪಸ್ಸಾಗಿದೆ. ಪುನರ್ಜನ್ಮ ಪಡೆದು ಬಂದ ಯಾತ್ರಿಕರನ್ನ ಮನೆಯ ಬಂಧುಗಳೆಲ್ಲ ಆರತಿ ಎತ್ತಿ ಸ್ವಾಗತಿಸಿದ್ರು. ಎಲ್ಲರೂ ನೆಮ್ಮದಿಯ ನಿಟ್ಟುಸಿರು ಬಿಟ್ರು. ನಾವು ನಮಗೆ ಉಳಿದು ಬಂದಿದ್ದೀವಿ ಅಂದ್ರೆ ನಾವು ದೊಡ್ಡ ರಾಕ್ಷಸರ ಬಾಯಿಂದ ಬಂದಂಗಾಗಿದೆ. ಮತ್ತು ನಮಗೆ ಬಂದಿದ್ದೀವಿ ಅಂದ್ರೆ ಅದರ ಅರ್ಥ ನಾವು ದೇವರ ಮತ್ತು ಹಿರಿಯರ ಆಶೀರ್ವಾದ ಇದೆ, ಗುರುಗಳ ಆಶೀರ್ವಾದ ಇದೆ. ನಾವು ಋಷಿಕೇಶಕ್ಕೆ 20ನೇ ತಾರೀಕು ನೈಟ್ ಬಂದ ಮೇಲೆ ನಾವು ಫೋನ್ ಕಾಲ್ ಮಾಡಿದೀವಿ, ಅವಾಗ ಅವರು ಸಮಾಧಾನ ಆದರು. ಇನ್ನು ಭಾರೀ ಮಳೆಗೆ ಜರ್ಜರಿತಗೊಂಡಿರೋ ದೇವಸ್ಥಾನಗಳ ಪುನರ್ ನವೀಕರಣಕ್ಕೆ ಉತ್ತರಾಖಂಡ ಸರ್ಕಾರ ಸಜ್ಜಾಗಿದೆ. ದೆಹಲಿ ಹಾಗೂ ಡೆಹ್ರಾಡೂನ್ನಿಂದ ಪ್ರಾಚ್ಯ ವಸ್ತು ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ರೂಪುರೇಷೆಯನ್ನ ಸಿದ್ಧಪಡಿಸಲಿದ್ದಾರೆ. ನಂತರ ದೇವಸ್ಥಾನದ ಮಂಡಳಿಗಳ ಜೊತೆಗೂಡಿ ದೇವಾಲಯಗಳ ಪುನರ್ ನವೀಕರಣಕ್ಕೆ ಕ್ರಮ ಕೈಗೊಳ್ಳೋದಾಗಿ ಸಿಎಂ ವಿಜಯ್ ಬಹುಗುಣ ತಿಳಿಸಿದ್ದಾರೆ. ಒಟ್ಟಾರೆ ಉತ್ತರಾಖಂಡ ದುರಂತದಲ್ಲಿ ಆಗಿರೋ ಸಾವು ನೋವು ಕಷ್ಟ ನಷ್ಟಗಳ ಬಗ್ಗೆ ಸದ್ಯಕ್ಕಂತೂ ಸ್ಪಷ್ಟ ಉತ್ತರ ಸಿಗೋದಿಲ್ಲ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಉತ್ತರಾಖಂಡದಲ್ಲಿ ನೆರೆ ಸಂತ್ರಸ್ತರ ರಕ್ಷಣಾ ಕಾರ್ಯದಲ್ಲಿ ಹುತಾತ್ಮರಾದ ಕರ್ನಾಟಕದ 2 ಯೋಧರ ಕುಟುಂಬಗಳಿಗೆ ಸಿಎಂ ಸಿದ್ದರಾಮಯ್ಯ ರಾಜ್ಯ ಸರ್ಕಾರದ ವತಿಯಿಂದ 10 ಲಕ್ಷ ರೂಪಾಯಿ ಪರಿಹಾರಧನ ಘೋಷಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ಮನೆಯಲ್ಲಿ ರಾಜಕೀಯ ವಿದ್ಯಮಾನಗಳನ್ನು ಚರ್ಚೆ ಮಾಡಿದ ನಂತರ ಮಾತನಾಡಿದ ಅವರು, ಪರಮೇಶ್ವರ ಭೇಟಿಗೆ ಹೆಚ್ಚೇನೂ ಮಹತ್ವ ಇಲ್ಲ. ರಾಜ್ಯ ಉಸ್ತುವಾರಿ ದಿಗ್ವಿಜಯ್ ಸಿಂಗ್ ಬೆಂಗಳೂರಿಗೆ ಬರ್ತಿರೋ ಹಿನ್ನೆಲೆಯಲ್ಲಿ ಪಕ್ಷದ ಕೆಲವು ವಿಷಯಗಳನ್ನು ಚರ್ಚೆ ಮಾಡಿರುವುದಾಗಿ ತಿಳಿಸಿದರು. ನಮ್ಮ 2 ಯೋಧರು ಸತ್ತಿದ್ದಾರೆ. ಇದರಲ್ಲಿ ರಕ್ಷಣೆ ಮಾಡೋಕ್ಕೆ ಹೋಗಿ ಪಿಲಿಗ್ರಿಮ್ಸ್ ರಕ್ಷಣೆ ಮಾಡೋಕ್ಕೆ ಹೋಗಿ ಏರ್ ಕ್ರ್ಯಾಶ್ನಲ್ಲಿ ನಾವು ಕರ್ನಾಟಕದವರಿಗೂ ಸತ್ತಿದ್ದಾರೆ. ಗದಗ ಜಿಲ್ಲೆಯವರು ಅವರಿಬ್ಬರು ಸತ್ತಿದ್ದಾರೆ. ಸರ್ಕಾರದಿಂದ ಅವರಿಗೆ 10 ಲಕ್ಷ ರೂಪಾಯಿ ಪರಿಹಾರ ಕೊಡಲಿಕ್ಕೆ ಇನ್ನೂ ಬಂದಿಲ್ಲ, ಡೆಡ್ ಬಾಡಿ ಬಂದಿಲ್ಲ ಕುಟುಂಬದವ್ರಿಗೆ. ಯಾಕಂದರೆ ಪಾಪ ಇಬ್ಬರು ದೇಶಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡಿದ್ದಾರೆ. ಈಗ ಬ್ರೇಕ್ ನಂತರ ಸುವರ್ಣ ನ್ಯೂಸ್ ಮುಂದುವರಿಯುತ್ತೆ.